ನಮಸ್ತೆ. ಭಾರ್ಗವಿ LLB ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಾಕ್ಷಿ ನಿರ್ಮಲಾಗಿ ಏನಕ್ಕ ಇದು ನೀನು ಕೊಟ್ಟು ಬಿಲ್ಡಪ್ ಎಲ್ಲ ಹಾಳಾಗೋಯ್ತಲ್ಲಕ್ಕ, ಏನಕ್ಕ ಮಾಡ್ತೀಯ ಇವಾಗ, ಇವನು ಕರೆಕ್ಟ್ ಟೈಮಿಗೆ ಬಂದುಬಿಟ್ನಲ್ಲ, ಇವಾಗ ಏನು ಮಾಡ್ತೀಯ ಅಂತ ಹೇಳಿದ್ದಕ್ಕೆ ಎಲ್ಲ ನನ್ನ ಹಣೆ ಬರ ಅಂತ ಹೇಳಿಬಿಟ್ಟು, ಯಾಕೋ ಬಂದೆ ನೀನು ಇಲ್ಲೇನೋ ಕೆಲಸ ನಿನಗೆ ಅಂತ ನಿರ್ಮಲಾ ಕೇಳ್ತಾಳೆ. ಅದಕ್ಕೆ ಶ್ರೀಮಂತ, ಏನಕ್ಕ ಇದು ಬಂದವ್ರಿಗೆ ಈ ಥರ ಎಲ್ಲ ಕೇಳ್ತೀಯಾ, ಏನಕ್ಕ ಇದು, ನಾನು ಅಲ್ಲಿಂದ ಬಂದಿದ್ದೀನಿ ತವರಿಗೆ ತಂಗಿ ಅನ್ನೋ ಹಾಗೆ ಅವರಿಗೆ ಬಂದ ತಮ್ಮ ಅನ್ನೋ ಥರ ಅಲ್ಲಿಂದ ನೀನು ನೋಡಬೇಕು ಅಂತ ಬಂದಿದ್ದೀನಿ, ನೀನು ನೋಡಿದ್ರೆ ಈ ಥರ ಮಾತಾಡ್ತೀಯಲ್ಲಕ್ಕ ಅಂತ ಹೇಳ್ತಾನೆ. ಅದಕ್ಕೆ ಬೃಂದ, ಅಯ್ಯೋ ಶ್ರೀಮಂತ್ರೆ, ನಿಮ್ಮ ಅಕ್ಕ ಅವರು ಇಲ್ಲಿವರೆಗೂ ನಿಮ್ಮನ್ನೇ ಗುಣಗಾನ ಮಾಡ್ತಾ ಇದ್ರು, ನೋಡಿದ್ರೆ ಇವಾಗ ಈ ಥರ ಮಾತಾಡ್ತಾರಲ್ಲ ಅಂತ ಹೇಳಿದಕ್ಕೆ, ಅಯ್ಯೋ ಹೌದಾ, ನನ್ನ ಬಗ್ಗೆನೇ ಮಾತಾಡ್ತಾ ಇದ್ರಾ ಅಂತ ಹೇಳಿದಕ್ಕೆ, ಹೌದು ನಿಮ್ಮ ಬಗ್ಗೆ, ನಿಮ್ಮ ಶ್ರೀಮಂತಿಕೆ ಬಗ್ಗೆ ಇಲ್ಲಿವರೆಗೂ ಅದೇ ಗುಣಗಾನ ಮಾಡ್ತಾ ಇದ್ರು ಅಂತ ಹೇಳ್ತಾಳೆ. ಹೌದಾ, ಹೌದೇನಕ್ಕ, ನನ್ನ ಬಗ್ಗೆ ಗುಣಗಾನ ಮಾಡ್ತಿದ್ರಲ್ಲ, ಹೌದಾ, ಹಾಗಾದರೆ ತವರನ್ನ ನೀನು ಮರ್ತಿಲ್ಲ ಅಲ್ವಾ, ಹೇಗೆ ಮರೆಯೋಕ್ಕಾಗುತ್ತೆ ಹೇಳಿ ತವರನ್ನ, ಸಾಧ್ಯನೇ ಇಲ್ಲ, ನಮ್ಮ ಅಕ್ಕ ನನ್ನನ್ನು ಮರ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಅಕ್ಕ ಅಂತ ಹೇಳಿಬಿಟ್ಟು ಖುಷಿ ಪಟ್ಕೊಂಡು, ನೋಡು ಅಕ್ಕ ನಿನಗೋಸ್ಕರ ನಾನು ಊರಿಂದ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಬೋಟಿ ಮತ್ತು ಗಾಲಿ ಚಿಪ್ಸನ್ನು ಓಪನ್ ಮಾಡಿ, ನೋಡಕ್ಕ ಇಲ್ಲಿ ಬೋಟಿ ಮತ್ತು ಗಾಲಿ ಚಿಪ್ಸನ್ನು ಓಪನ್ ಮಾಡಿದ್ದೀನಿ ತಂದಿದ್ದೀನಿ ಇಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಬೃಂದ, ಅಯ್ಯೋ ಶ್ರೀಮಂತ್ರೆ, ನಿಮ್ಮ ಅಕ್ಕ ಅವ್ರಿಗೆ ಅದೆಲ್ಲ ಜಂಕ್ ಫುಡ್ಡು ಆಯಿಲಿ ಫುಡ್ಡು ಆಗೋದಿಲ್ಲ, ಇವಾಗ ತಿನ್ನೋದಿಲ್ಲ ಅಂತ ಹೇಳ್ತಾರೆ. ಏನೋ ಇದನ್ನ ತಿನ್ನೋದಿಲ್ವ ನಮ್ಮಕ್ಕ, ಅಯ್ಯೋ ಈ ಚಿಪ್ಸ್ಗೋಸ್ಕರ ನಮ್ಮಕ್ಕ ಇದನ್ನ ಕದ್ದು ಸಿಗಾಕೊಂಡು ಓಡೋಗಿ ಮರ ಹತ್ತಿ ಕೆಳಗಡೆ ಬಿದ್ದು ಸೊಂಟ ಎಲ್ಲ ಮುರ್ಕೊಂಡಿದ್ದಾಳೆ, ಅಂದಮೇಲೆ ಈ ಚಿಪ್ಸನ್ನ ತಿನ್ನೋದಿಲ್ವಾ, ತಿಂದೇ ತಿಂತಾಳೆ ಅವಳು ಅಂತ ಹೇಳಿದ್ದಕ್ಕೆ ಬೃಂದ ಆ ಚಿಪ್ಸನ್ನ ಇಸ್ಕೊಂಡು, ಅತ್ತೆ ನೀವು ಸೊಂಟ ಮುರ್ಕೊಂಡಿರೋದಕ್ಕೋಸ್ಕರನಾದರೂ ಈ ಚಿಪ್ಸ್ ನೀವು ತಿನ್ನಲೇಬೇಕು, ತಿನ್ನಿ ಅತ್ತೆ ಅಂತ ಅಂದ್ಬಿಟ್ಟು ನಿರ್ಮಲಾ ಕೈಗೆ ಕೊಡ್ತಾಳೆ. ಅದಕ್ಕೆ ನಿರ್ಮಲಾ, ಹೋಗೋ ಇಲ್ಲಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರೊಳಗಡೆ ಶ್ರೀಮಂತ ಅಲ್ಲಿ ವಂದನನ ನೋಡ್ಬಿಟ್ಟು, ಹಾಯ್ ಬ್ಯೂಟಿ, ಯಾರಿದ್ದು, ಏನು ನಿನ್ನ ಹೆಸರು ಅಂತ ಅಂದ್ಬಿಟ್ಟು ಚುಡಾಯಿಸ್ತಾನೆ. ಅದಕ್ಕೆ ನಾನು ವಂದನಾ, ನಾನು MLA ಶಕ್ತಿ ಪ್ರಸಾದ್ ಮಗಳು ಅಂತ ಹೇಳಿದ್ದಕ್ಕೆ, ವಾವ್ ಶಕ್ತಿ ಪ್ರಸಾದ್ ಮಗಳ ನೀನು, ಅಂದರೆ ಧನಲಕ್ಷ್ಮಿ, ನೀನು ಲಕ್ಷ್ಮಿ ಕಣಮ್ಮ, ನಿನ್ನ ಕೆನ್ನೆನಲ್ಲಿ ಹಣ್ಣಿದ್ದಂಗಿದೆ, ಆಹಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನೀನು ಮಹಾಲಕ್ಷ್ಮಿ, ನೀನು ಮಹಾಲಕ್ಷ್ಮಿ ಅಂತ ಅವಳನ್ನ ಚುಡಾಯಿಸ್ತಾ ಇರ್ತಾನೆ. ಅದಕ್ಕೆ ವಂದನಾ ಕೋಪ ಮಾಡಿಕೊಂಡು, ಏನೋ ಮಾತಾಡ್ತಾ ಇದೆಯಾ ನೀನು, ಈ ಥರ ಎಲ್ಲ ಮಾತಾಡ್ತೀಯಾ ಹಾಗೆ ಹೀಗೆ ಅಂತ ಬೈತಾಳೆ. ಅದಕ್ಕೆ ತಗೋ ಇಲ್ಲಿ ಚಿಪ್ಸನ್ನ ತಿನ್ನು ಅಂತ ಅಂದಿದ್ದಕ್ಕೆ, ಮ್ಯಾನರ್ಸ್ ಇಲ್ಲ ನಿನಗೆ ಹಾಗೆ ಹೀಗೆ ಅಂತ ಇಂಗ್ಲೀಷಲ್ಲಿ ಬೈತಾಳೆ. ಅದಕ್ಕೆ ಏನಿದು ಇಂಗ್ಲೀಷಲ್ಲಿ ನನ್ನನ್ನು ಇಷ್ಟು ಚೆನ್ನಾಗಿ ಹೊಗಳುತ್ತಾ ಇದ್ದಾಳಲ್ಲ ಇವಳು ಅಂತ ಹೇಳಿದ್ದಕ್ಕೆ, ಎಲ್ಲಿ ನಿಮ್ಮ ಯಜಮಾನ್ರು ಅಂತ ಕೇಳ್ತಾನೆ. ಅದಕ್ಕೆ ನನಗೇನು ಮದುವೆ ಆಗಿಲ್ಲ ಅಂತ ಹೇಳಿದ್ದಕ್ಕೆ ಶ್ರೀಮಂತ, ಹಾಗಾದರೆ ನನಗೂ ಇನ್ನೂ ಮದುವೆ ಆಗಿಲ್ಲ ಅಂತ ಅಂದ್ಬಿಟ್ಟು ಅವಳನ್ನ ಚುಡಾಯಿಸ್ತಾ ಇರ್ತಾನೆ. ಅದಕ್ಕೆ ವಂದನ, ನೋಡಿ ಅತ್ತೆ ಇವನ್ನ ಹೇಗೆಲ್ಲ ಚುಡಾಯಿಸ್ತಾ ಇದ್ದಾನೆ, ಇವನ್ನ ಮೊದಲು ಇಲ್ಲಿಂದ ಕಳಿಸಿ ಅಂತ ಹೇಳಿದ್ದಕ್ಕೆ ನಿರ್ಮಲಾ ಬಂದು, ತಗೋ ನೀನು ಚಿಪ್ಸ್ ಎಲ್ಲ ತೊಗೊಂಡು ಹೊರಡು ನೀನು ಇಲ್ಲಿಂದ ಅಂತ ಹೇಳ್ತಾಳೆ. ಅದಕ್ಕೆ ನಾನು ಹೊರಡೋದ ಅಕ್ಕ, ಏನಕ್ಕ ಇದು ಹೀಗೆ ಹೇಳ್ತಾ ಇದೆಯಾ ಅಂತ ಶ್ರೀಮಂತ ಹೇಳಿದ್ದಕ್ಕೆ ಬೃಂದ, ಅಯ್ಯೋ ಶ್ರೀಮಂತರೇ ಹಾಗಂತ ಏನೂ ಇಲ್ಲ, ನೀವು ಇಲ್ಲಿ ಎಷ್ಟೊತ್ತವರೆಗೂ ಬೇಕಾದರೂ ಇರ್ಬೋದು, ಎಲ್ಲಿವರೆಗೆ ಬೇಕಾದರೂ ಇರ್ಬೋದು, ಎಷ್ಟು ದಿನ ಬೇಕಾದರೂ ಇರ್ಬೋದು ಅಂತ ಹೇಳಿದ್ದಕ್ಕೆ, ಹೌದು ನಾನು ನನ್ನ ಅಳಮಯ್ಯನ ನೋಡಬೇಕು, ನನ್ನ ಮಗಳನ್ನ ನೋಡಬೇಕು ನಾನು ಅಂತ ಅಂದ್ಬಿಟ್ಟು ಅಳಮಯ್ಯ ಅಂತ ಅಂದ್ಕೊಂಡು ಬ್ಯಾಗ್ನ ತೊಗೊಂಡು ಒಳಗಡೆ ಹೋಗ್ತಾನೆ. ಇಲ್ಲಿ ಬೃಂದ ತುಂಬಾ ನಗ್ತಾ ಇರ್ತಾಳೆ. ವಿಕ್ಕಿ ತುಂಬಾ ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾನೆ. ಏನಪ್ಪ ಮಾಡೋದು ಇವಾಗ, JP ಅಂಕಲ್ ಹೇಳೋ ಹಾಗೆ ನಾನು ಅಥವಾ ರಿತು ಯಾರಾದರೂ ಒಬ್ಬರು ಜೈಲಿಗೆ ಹೋಗಬೇಕಾಗತ್ತೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನು ಏನೋ ಕೇಸ್ ಮುಗೀತು, ಜಾಲಿ ಟ್ರಿಪ್ ಮಾಡಿಕೊಂಡು ಫಾರಿನ್ ಟ್ರಿಪ್ ಎಲ್ಲ ಮಾಡಿಕೊಂಡು ಆರಾಮಾಗಿರ್ಬೋದು ಅಂತ ಅಂದ್ಕೊಂಡೆ, ನೋಡಿದ್ರೆ ಇನ್ನು ಕೇಸು ರೀಓಪನ್ ಆಗಿದೆ, ಹೇಗಪ್ಪ ಮಾಡೋದು, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ, ನಂದು ಒಂದು ಜನ್ಮನ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಂಧ್ಯಾ ಬದುಕಿದ್ದಾಗಲೂ ನನಗೆ ನೆಮ್ಮದಿ ಕೊಡಲಿಲ್ಲ, ಸತ್ತ ಮೇಲಾದರೂ ನೆಮ್ಮದಿ ಕೊಡ್ತಾಳೆ ಅಂತ ಅಂದ್ಕೊಂಡೆ, ಸತ್ತ ಮೇಲೂ ದೆವ್ವದ ಥರ ಕಾಡೋ ಥರ ಕಾಡ್ತಾನೆ ಇದ್ದಾಳಲ್ಲ, ಇವಾಗ ಏನು ಮಾಡೋದು ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾನೆ. ಅಲ್ಲಿಗೆ ಅವ್ರ ಅಮ್ಮ ಬಂದು ಕೂತ್ಕೊಂಡು, ವಿಕ್ಕಿ ಏನೋ ಟೆನ್ಷನ್ ಆಗಿದೆಯಾ, ಏನಾಯಿತು, ಏನಾದರೂ ಪ್ರಾಬ್ಲಮ್ಮಾ ಅಂತ ಹೇಳಿದ್ದಕ್ಕೆ, ಏನಿಲ್ಲಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಏನು ಅಂತ ಹೇಳು, ನನ್ನ ಹತ್ರ ಹೇಳ್ಕೊಂಡ್ರೆ ಸಾಲ್ವ್ ಮಾಡ್ಬೋದಾ ನೋಡ್ತೀನಿ ಅಂತ ಹೇಳಿದ್ದಕ್ಕೆ, ಏನು ಸಾಲ್ವ್ ಮಾಡೋಕ್ಕಾಗಲ್ಲ ನಿಮ್ಮಿಂದ, ಸುಮ್ಮನೆ ಇರಿ, ನನಗೆ ಯಾಕೆ ತಲೆ ತಿಂತೀರಾ ಅಂತ ಬೈತಾನೆ. ಅದಕ್ಕೆ, ಅಲ್ಲ ಕಣೋ ವಿಕ್ಕಿ, ಏನಾದರೂ ಒಂದು ಹೇಳಬೇಕು ಅಲ್ವಾ, ನನ್ನ ಹತ್ರ ಯಾಕೆ ಹಿಂಗೆ ಟೆನ್ಷನ್ ಮಾಡ್ಕೊಂಡಿದ್ದೀಯಾ, ಕೇಸ್ ಎಲ್ಲ ಮುಗೀತಲ್ಲ ಅಂತ ಹೇಳಿದ್ದಕ್ಕೆ, ಆ JP ಅಂಕಲ್ಲು ಮತ್ತು ಶಕ್ತಿ ಪ್ರಸಾದ್ MLA ಮಗ ನಾನು, ಆ MLA ಅವ್ರುಗಳನ್ನೇ
ತಡ್ಕಾಡ್ತಾ ಇದ್ದಾರೆ, ನೀನು ನನ್ನ ಸಮಸ್ಯೆನ ಬಗೆಹರಿಸ್ತೀಯಾ ಅಂತ ಹೇಳಿದ್ದಕ್ಕೆ, ನೋಡು ವಿಕ್ಕಿ, ಇನ್ನು ರಿತುಗೂ ನಿನಗೂ ಮದುವೆನಾದರೂ ಮಾಡಿಸ್ತೀನಿ, ಅದರಿಂದನಾದರೂ ನೀನು ನಿನ್ನ ಜೀವನನ ಚೆನ್ನಾಗಿ ನೋಡ್ಕೊಂಡು ಹೋಗು ಅಂತ ಹೇಳಿದ್ದಕ್ಕೆ, ಮದುವೆನ ನೀನು ಮಾಡಿಸ್ತೀಯ, ಒಳ್ಳೆ ದೊಡ್ಡದಾಗೆ ನೀನೇ ಎಲ್ಲದೂ ನಿಂತು ಮಾಡೋ ಥರ ಮಾತಾಡ್ತೀಯಲ್ಲಮ್ಮ, ಆಗೋದಿಲ್ಲ, ನೀನು ಸುಮ್ಮನೆ ಇರಮ್ಮ, ಮತ್ತೆ ಕೇಸು ರೀಓಪನ್ ಆಗಿದೆ ಅಂತ ನಾನು ಟೆನ್ಷನ್ನಿಂದ ನಾನು ಒದ್ದಾಡ್ತಾ ಇದ್ದೀನಿ, ನೋಡಿದ್ರೆ ನೀನು ಈ ಥರ ಎಲ್ಲ ಮಾತಾಡ್ತೀಯ ಅಂತ ಹೇಳಿದ್ದಕ್ಕೆ, ನೋಡು ವಿಕ್ಕಿ, ಲೋನ್ಗಳನ್ನ ತೀರಿಸ್ಬೇಕು, ಅಪ್ಪ ಅಮ್ಮನ್ನ ನಾನೇ ಸಾಕಬೇಕು ಅಂತ ನಿನ್ನ ವಯಸ್ಸಿನ ಹುಡುಗರುಗಳೆಲ್ಲ ತಲೆ ಕೆಡಿಸ್ಕೊಂಡಿರ್ತಾರೆ, ಅಂಥದ್ದು ಯಾವುದೂ ಜವಾಬ್ದಾರಿ ನಿನ್ನ ಮೇಲಿಲ್ಲ, ಅದಕ್ಕೆ ನೀನು ಹೀಗೆ ಆಡ್ತಾ ಇದೀಯ, ಇನ್ನು ಮುಂದೆ ಆದರೂ ಚೆನ್ನಾಗಿ ಬದುಕೋದನ್ನ ನೋಡು. ಈಗ ಆ ಸಂಧ್ಯಾ ವಿಷಯಕ್ಕೆ ಹೋಗಿ ಎಲ್ಲ ಕೇಸ್ ಎಲ್ಲ ಹಾಕ್ಕೊಂಡು ಜೈಲ್ವರೆಗೂ ಹೋಗಿ ಬಂದೆ, ಇವಾಗ ಅದನ್ನೆಲ್ಲ ಬಿಟ್ಟು ನೆಮ್ಮದಿಯಾಗಿರೋದನ್ನ ನೋಡು, ರಿತು ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದಕ್ಕೆ, ಎಲ್ಲದೂ ನೀನೇ ಮಾಡೋ ಥರ ಮಾತಾಡಬೇಡ ಅಮ್ಮ, ಹೊರಗಡೆ ಹೋದರೆ ಕೇಸ್ ಟೆನ್ಷನು, ಮನೆಗೆ ಬಂದರೆ ನೀನು ಟೆನ್ಷನು, ಸುಮ್ಮನೆ ನನ್ನ ಪಾಡೋಗಿ ನನ್ನನ್ನು ಬಿಡು ಅಂತ ರೇಗ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅಳಮಯ್ಯ ಅಂತ ಅಂದ್ಕೊಂಡು ಶ್ರೀಮಂತ ಒಳಗಡೆ ಓಡ್ತಾ ಇರ್ತಾನೆ. ಆಗ ಭಾರ್ಗವಿ ಅಡ್ಡ ಬರ್ತಾಳೆ, ಏನಮ್ಮ ನೀನು ನೋಡ್ಕೊಂಡು ಓಡಾಡೋಕ್ಕಾಗಲ್ವೇನಮ್ಮ ಅಂತ ಹೇಳಿದ್ದಕ್ಕೆ, ಏನಯ್ಯ ನೀನು, ನಿನಗೆ ಕಣ್ ಕಾಣಿಸೋದಿಲ್ವಾ, ನೋಡ್ಕೊಂಡು ಓಡಾಡೋಕ್ಕಾಗೋದಿಲ್ವಾ ಅಂತ ಹೇಳಿದ್ದಕ್ಕೆ, ನಾನು ನನ್ನ ಅಳಮಯ್ಯನ ನೋಡೋಣ ಅಂತ ಹೋಗ್ತಿದ್ದೆ, ನೀನು ಯಾರು ಅಂತ ಕೇಳಿದ್ದಕ್ಕೆ, ನೀನು ಯಾರಯ್ಯ ಅಂತ ಹೇಳಿದ್ದಕ್ಕೆ, ನಾನು ಶ್ರೀಮಂತ ಅಂತ ಹೇಳ್ತಾನೆ. ಶ್ರೀಮಂತನ? ಹೌದು, ಸುತ್ತ ಹಳ್ಳಿಗೆಲ್ಲ ನಾನೇ ಶ್ರೀಮಂತ ಅಂತ ಹೇಳ್ತಾನೆ. ನಾನು ಗುಣವಂತೆ, ನೀನು ಯಾರು ಹೇಳು ಅಂತ ಹೇಳ್ತಾಳೆ. ನಮ್ಮ ಅಳಮಯ್ಯನ ನೋಡೋಣ ಅಂತ ಬಂದೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಅರ್ಜುನ್ ಆ ಕಡೆಯಿಂದ ಜಿರಳೆನ ತಗೊಂಡು ನಿಧಾನಕ್ಕೆ ಏನು ಹೇಳಬೇಡಿ ಮಾತಾಡಬೇಡಿ ಅಂತ ಸನ್ನೆ ಮಾಡಿಬಿಟ್ಟು ಮುಂದೆ ಬರ್ತಾನೆ. ಅದನ್ನು ನೋಡಿದ ಭಾರ್ಗವಿ ಸುಮ್ಮನೆ ನಿಂತ್ಕೊಂಡು ನಗ್ತಾ ಇರ್ತಾಳೆ. ಶ್ರೀಮಂತ ಸುಮ್ಮನೆ ಮಾತಾಡ್ತಾ ಇರ್ತಾನೆ. ಅರ್ಜುನ್ ಬಂದ ತಕ್ಷಣವೇ ಮಾವಯ್ಯ ಅಂತ ಅಂದ್ಬಿಟ್ಟು ಜಿರಳೆ ಅಂತ ಅಂದ್ಬಿಟ್ಟು ಅವನ ಬೆನ್ನಿಗೆ ಬಿಟ್ಬಿಡ್ತಾನೆ. ಅದನ್ನು ನೋಡಿ ಅಯ್ಯೋ ಜಿರಳೆ ಅಂತ ಶ್ರೀಮಂತ ಓಡಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಭಾರ್ಗವಿ ಅರ್ಜುನ್ ತುಂಬಾ ನಗ್ತಾ ಇರ್ತಾರೆ. ಅದನ್ನು ಜಿರಳೆನ ಅಂತ ಅಂದ್ಬಿಟ್ಟು ಓಪನ್ ಮಾಡಿ ನೋಡಿದ್ರೆ ಅದು ಐಸ್ ಆಗಿರುತ್ತೆ. ಅಯ್ಯೋ ಐಸಾ, ನಾನು ಜಿರಳೆ ಅಂತ ಅಂದ್ಕೊಂಡೆ ಅಂತ ಅಂದ್ಬಿಟ್ಟು ತೆಗ್ದು ಎಸ್ಬಿಟ್ಟು, ಏನು ಅಳಮಯ್ಯ ನೀನು, ನನಗೆ ಜಿರಳೆ ಕಂಡ್ರೆ ಭಯ ಅಂತ ಗೊತ್ತಿದ್ದು ನೀನು ಈ ಥರ ಹಾಕ್ಬಿಟ್ಟಿಯಲ್ಲ ಅಂತ ಹೇಳಿದ್ದಕ್ಕೆ, ಅಯ್ಯೋ ಇವರು ನಮ್ಮ ಮಾವ ಶ್ರೀಮಂತ ಅಂತ, ಆದರೆ ನೋಡೋಕ್ಕೆ ಸ್ವಲ್ಪ ಜಿರಳೆ ಕಂಡ್ರೆ ಭಯ ಅಷ್ಟೇ ಅಂತ ಭಾರ್ಗವಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಕೊಟ್ಟು ತಪ್ಕೊಂಡು ಮುದ್ದಾಡ್ತಾರೆ. ಮಾವಯ್ಯ ಅಳಮಯ್ಯ ಅಂತ ಇಬ್ಬರನ್ನು ಮುದ್ದಾಡ್ತಾರೆ. ಅದಾದಮೇಲೆ ಶ್ರೀಮಂತ ಯಾರಿದು ನಾರಿ ಅಂತ ಅರ್ಜುನ್ನ ಕೇಳ್ತಾನೆ. ಅದಕ್ಕೆ ಇವಳು ನನ್ನ ಹೆಂಡತಿ ಭಾರ್ಗವಿ ಅಂತ ಹೇಳ್ತಾನೆ ಅರ್ಜುನ್. ಅದಕ್ಕೆ ಅಯ್ಯೋ ನೀನು ಹೆಂಡ್ತಿನ, ನನ್ನ ಮಗಳ ಅಂತ ಅಂದ್ಬಿಟ್ಟು ಈ ಕಡೆಯಿಂದ ನೋಡಿದ್ರೆ ಭಾರತಾಂಬೆ, ಈ ಕಡೆಯಿಂದ ನೋಡಿದ್ರೆ ಜಗದಾಂಬೆ ಅಂತ ಭಾರ್ಗವಿನ ಹೊಗಳುತ್ತಾನೆ. ಹೊಗಳುಬಿಟ್ಟು ಏನು ಅಳಮಯ್ಯ ನೀನು ಈ ಮಾವಯ್ಯನ ಮದುವೆಗೆ ಕರೀನಿಲ್ವಲ್ಲ ಅಂತ ಹೇಳಿದ್ದಕ್ಕೆ ಅರ್ಜುನ್, ಅಯ್ಯೋ ಅದೊಂದು ದೊಡ್ಡ ಕತೆ ಮಾವ, ಯಾಕೆ ಅಂತ ಅಂದರೆ ಪ್ರೀತಿಸಿ ಮದುವೆ ಆದ್ವಿ, ಯಾರಿಗೂ ಹೇಳ್ದಾನೆ, ಇವಾಗ ಮನೆಯವರೆಲ್ಲರೂ ಒಪ್ಕೊಳ್ಳಿ ಅಂತ ಕಾಯ್ತಾ ಇದ್ದೀವಿ ಅಂತ ಹೇಳಿದ್ದಕ್ಕೆ, ಅಯ್ಯೋ ಏನು ನೋಡ್ತಾ ನಗ್ತಾ ನಿಂತುಬಿಟ್ಟೆ, ಬಾರೋ ಅಳಮಯ್ಯ ಅಂತ ಅಂದ್ಬಿಟ್ಟು ಭಾರ್ಗವಿ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ಇಬ್ರಿಗೂ ಪೆಪ್ರಮೆಂಟ್ ತಿನ್ನಿಸ್ಬಿಟ್ಟು, ನೋಡು ಇದೇ ಥರ ಈ ಪೆಪ್ರಮೆಂಟ್ ಥರ ನಿಮ್ಮ ಜೀವನ ಸಿಹಿಯಾಗಿರಲಿ, ಇಬ್ಬರೂ ಎಲ್ಲರೂ ಒಪ್ಕೊತಾರೆ, ನಾನು ಇವಾಗ ಬಂದಾಯ್ತಲ್ಲ ಎಲ್ಲವುದು ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಭಾರ್ಗವಿ ಸರಿ ಆಯಿತು ಅಂತ ಆ ಕಡೆ ಹೊರಡ್ತಾ ಇರ್ತಾಳೆ. ಆಗಂಗ ಏನು ಮಾವ ನೀನು, ನನ್ನ ಹೆಂಡತಿ ಇಷ್ಟು ದಿನದಿಂದ ನಕ್ಕಿರಲಿಲ್ಲ, ಎಷ್ಟೋ ದಿನಗಳಾದಮೇಲೆ ನೀನು ಬಂದ ತಕ್ಷಣ ನನ್ನ ಹೆಂಡತಿ ನಕ್ಬಿಟ್ಲು ಅಂತ ಹೇಳ್ತಾನೆ. ಅದಕ್ಕೆ ಭಾರ್ಗವಿ ದೂರ ಹೋಗಿ ನಿಂತು ನಕ್ಕೊಂಡು ಆ ಕಡೆ ಹೊರಟೋಗ್ತಾಳೆ. ಪಾಟೀಲ್ ಅವರು ಶ್ಯಾಮ್ಗೆ, ಏನು ಶ್ಯಾಮ್ ಕೇಸ್ ಎಲ್ಲಿವರೆಗೂ ಬಂತು, ಹೇಗೆ ನಡೀತಾ ಇದೆ, ಹೊರಗಡೆ ಎಲ್ಲ ಏನು ಅಪ್ಡೇಟ್ ಅಂತ ಕೇಳ್ತಾರೆ. ಅದಕ್ಕೆ ಎಲ್ಲದೂ ಚೆನ್ನಾಗೇ ನಡೀತಾ ಇದೆ ಸರ್, ಯಾರು ಬಂದು ಅದ್ರ ಬಗ್ಗೆ ಏನು ವಿಚಾರಿಸಿಲ್ಲ, ಏನೂ ಆಗಿಲ್ಲ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಶ್ಯಾಮ್, ಅದೆಲ್ಲ ಸರಿ ಸರ್, ಇವಾಗ ಯಾಕೆ ಈ ಥರ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ, ಅಲ್ಲ ಸಡನ್ನಾಗಿ ಭಾರ್ಗವಿ ಇಷ್ಟೊಂದೆಲ್ಲ ಚೇಂಜಸ್ ಆಗಿದ್ದಾಳಲ್ಲ, ಯಾಕೆಂದರೆ ಅವಳು ಅಷ್ಟೊಂದು ಹಾರಾಡ್ತಾ ಇದ್ಲು, ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೂಗಾಡ್ತಾ ಇದ್ಲು ಅಂತ ಹೇಳಿದ್ದಕ್ಕೆ, ಇಲ್ಲ ಸರ್ ಅವಳು ಬದಲಾಗಿದ್ದಾಳೆ, ಯಾಕೆ ಅಂತಂದರೆ ಅವತ್ತು ಸಂಧ್ಯಾ ಫೋಟೋನ ತೆಗಿಬೇಕಾದ್ರೆ ಅವಳು ಹಾರಾಡಬೇಕಿತ್ತು, ಕಿರ್ಚಾಡಬೇಕಿತ್ತು, ಆದರೆ ಅವಳು ಸುಮ್ಮನೆ ಆಗಿದ್ದಾಳೆ ಅಂದರೆ ಅವಳು ನಿಜವಾಗ್ಲೂ ಬದಲಾಗಿದ್ದಾಳೆ ಸರ್ ಅಂತ ಹೇಳ್ತಾರೆ. ಅದಕ್ಕೆ JP ಪಾಟೀಲ್, ಇಲ್ಲ ಶ್ಯಾಮ್ ಅವಳನ್ನ ನಂಬೋಕ್ಕಾಗೋದಿಲ್ಲ, ಯಾಕೆಂದರೆ ಅವಳ ಮೊದಲಿನ ಉದ್ದೇಶ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು, ನಾನು ಗೆಲ್ತೀನಿ ಅನ್ನೋದಷ್ಟೇ ಆಗಿತ್ತು, ಅಂದಮೇಲೆ ಅವಳು ಸಂಧ್ಯಾ ಫೋಟೋ ತೆಗಿಯೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ, ಅವಳು ಹಿಂದೆ ಏನಾದರೂ ಇದ್ರ ಬಗ್ಗೆ ನಡೆಸ್ತಾ ಇದ್ದಾಳ, ಕೇಸ್ ಬಗ್ಗೆ ವಿಚಾರಿಸ್ಬೇಕಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಅಷ್ಟರೊಳಗಡೆ ಬೃಂದ ಬಂದು, ಇಲ್ಲ ಮಾವ ಖಂಡಿತ ಇಲ್ಲ, ಯಾಕೆ ಅಂದರೆ ನಾನು ಭಾರ್ಗವಿ ಹತ್ರ ಕೇಸ್ ಬಗ್ಗೆ ಕೋರ್ಟ್ ಬಗ್ಗೆ ಎಲ್ಲ ತುಂಬ ಸಲ ವಿಚಾರಿಸಿದ್ದೀನಿ, ಆದರೆ ಅವಳು ಇಲ್ಲ ನಾನು ಈ ಮನೆ ಸೊಸೆ ಅನ್ನೋದನ್ನೇ ಹೇಳ್ತಾಳೆ ಹೊರತು ಯಾವತ್ತೂ ಕೋರ್ಟ್ ಬಗ್ಗೆ ಅವಳು ಸ್ವಲ್ಪನೂ ಮಾತಾಡಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ಬೃಂದ, ನಮಗೆ ಗೊತ್ತಿಲ್ಲದಂಗೆ ಏನೋ ನಡೀತಾ ಇರುತ್ತೆ, ಯಾಕೆ ಅಂತ ಅಂದರೆ ನನಗೂ ಮಹಿಳೆಯ ಅನಾಮಿಕ ಕಾಲ್ ಬಂದಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಬೃಂದಾಗೆ ಹೌದಾ ಅಂತ ಆಶ್ಚರ್ಯ ಆಗುತ್ತಂತೆ.
ಅದಾದಮೇಲೆ ಇದನ್ನು ಭಾರ್ಗವಿನೇ ಯಾಕೆ ಮಾಡಿಸ್ತಾ ಇರಬಾರ್ದು ಅಂತ ಹೇಳ್ತಾನೆ ಜೆ ಪಿ ಪಾಟೀಲ್. ಅದಕ್ಕೆ ಇಲ್ಲ ಮಾವ, ಯಾಕೆಂದರೆ ಅವತ್ತು ಮಹಿಳೆಯಿಂದ ಅನಾಮಿಕ ಕಾಲ್ ನನಗೆ ಬಂದಾಗ ಭಾರ್ಗವಿ ನನ್ನ ಮುಂದೆನೇ ಓಡಾಡ್ಕೊಂಡಿದ್ಲು ಅಂತ ಹೇಳ್ತಾರೆ. ಅದಕ್ಕೆ ಶ್ಯಾಮ್, ಹಾಗಾದರೆ ಅವಳು ಬೇರೆ ಯಾರಿಗಾದ್ರೂ ಹೇಳಿ ಮಾಡಿಸ್ತಾ ಇರ್ಬೋದಲ್ವಾ ಅಂತ ಹೇಳಿದ್ದಕ್ಕೆ ಹೌದು ಮಾಡಿಸ್ತಾ ಇರ್ಬೋದು ಅಂತ ಜೆ ಪಿ ಪಾಟೀಲ್ ಹೇಳ್ತಾನೆ. ಅದಕ್ಕೆ ಸರಿ ಇರಿ ಮಾವ, ನಾನು ಇವಾಗಲೇ ಹೋಗಿ ಅವಳಿಗೆ ಧಮಕಿ ಹಾಕ್ತೀನಿ, ಆವಾಗ ಸತ್ಯ ಆಚೆ ಬರುತ್ತೆ ಅಂತ ಬೃಂದ ಹೊರಡ್ತಾಳೆ. ಅದಕ್ಕೆ ಬೇಡ ಬೃಂದ, ಇವಾಗಲೇ ಆ ಥರ ಮಾತಾಡೋದು ಬೇಡ, ದುಡುಕಿ ನಿರ್ಧಾರನೇ ತೊಗೊಳೋದು ಬೇಡ, ನಾವು ಹಿಂದೆಯಿಂದ ವಿಚಾರಿಸೋಣ ಅಂತ ಹೇಳಿದ್ದಕ್ಕೆ ನಂಗೆ ಅರ್ಥ ಆಯಿತು ಮಾವ, ಇವಾಗ ಅವಳನ್ನ 24/7 ನಾನು ಅವಳನ್ನ ಅಬ್ಸರ್ವ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಜೆ ಪಿ ಪಾಟೀಲ್ ಗುಡ್ ಅಂತ ಹೇಳ್ತಾರೆ. ಹಾಗಂಗೆ ಶ್ಯಾಮ್ ಕೂಡ ಹೌದು, ನಾನು ಕೇಸ್ ಬಗ್ಗೆ ಯಾರೇ ವಿಚಾರಿಸಿದ್ರು ನಾನು ನಿಮಗೆ ಬಂದು ಮೊದಲೇ ಅಪ್ಡೇಟ್ ಕೊಡ್ತೀನಿ ಸರ್ ಅಂತ ಶ್ಯಾಮ್ ಹೇಳ್ತಾನೆ. ವೆರಿ ಗುಡ್, ನಾವು ಇವಾಗ ಕಣ್ಣ ಮುಚ್ಚಲೆ ಆಟನ ಆಡಬೇಕು ಅಂತ ಜೆ ಪಿ ಪಾಟೀಲ್ ಅವರು ಇಬ್ರಿಗೂ ಹೇಳ್ತಾರೆ. ಕವಿ ರೂಮ್ ಒಳಗಡೆ ಸೀರೆಗಳನ್ನು ತೊಗೊಂಡು ಬರ್ತಾಳೆ. ಅಲ್ಲಿ ಒಂದಿಷ್ಟು ಸೀರೆಗಳಿರುತ್ತೆ. ಆ ಸೀರೆಗಳನ್ನು ನೋಡಿ ಆಶ್ಚರ್ಯ ಪಟ್ಕೊಂಡು ಈ ಸೀರೆಗಳೆಲ್ಲ ಯಾರ್ದು, ಯಾರಿಲ್ಲಿ ತಂದಿಟ್ಟಿದ್ದು ಅಂತ ಆಚೆ ಈಚೆ ನೋಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಅರ್ಜುನ್ ಬರ್ತಾನೆ. ಅದೆಲ್ಲ ನಿಮಗೆ ಇಷ್ಟ ಆಯಿತಾ, ಅದೆಲ್ಲ ನಾನೇ ತಂದಿದ್ದು ಸೀರೆನ ಅಂತ ಹೇಳಿದಾಗ ಭಾರ್ಗವಿಗೆ ಆಶ್ಚರ್ಯ ಆಗುತ್ತೆ, ಇದೆಲ್ಲ ನೀವು ತಂದಿದ್ದ ಅಂತ. ಅದಾದಮೇಲೆ ತಾನು ಕೈಯಲ್ಲಿ ಹಿಡ್ದಿದ್ದ ಒಂದು ಸೀರೆನ ಮುಂದೆ ತೆಗೆದು ನೋಡಿ ಇದು ಸ್ಪೆಷಲ್ ಸೀರೆ ಅಂತ ಹೇಳ್ತಾನೆ. ಅದಕ್ಕೆ ಸ್ಪೆಷಲ್ ಸೀರೆನಾ ಅಂತ ಹೇಳಿದ್ದಕ್ಕೆ ಹೌದು ಸ್ಪೆಷಲ್ ಸೀರೆ, ಯಾಕೆ ಅಂದರೆ ನೀವು ನನ್ನನ್ನು ಮದುವೆ ಆಗೋಕ್ಕಿಂತ ಮುಂಚೆ ನೀವೇ ನನ್ನ ಹೆಂಡತಿ ಆಗ್ತೀರಾ ಅಂತ ಆಸೆ ಪಟ್ಟು ನಿಮಗೋಸ್ಕರ ತಂದ ಸೀರೆ, ಇದನ್ನು ನಾನು ಅವತ್ತೇ ನಿಮಗೆ ಕೊಡೋಕೆ ಬಂದೆ. ಆದರೆ ನೀವು ಅವತ್ತು ಅಂತ ಇದ್ದು ಕೋಪದಿಂದ ಆ ಸೀರೆನ ಈಸ್ಕೊಳ್ಳಿಲ್ಲ, ಅದಕ್ಕೆ ಇವತ್ತಾದರೂ ಈಸ್ಕೊತೀರಾ ಅಂತ ತೊಗೊಂಡು ಬಂದೆ, ಇಷ್ಟ ಆಯಿತಾ ನೋಡಿ ಅಂತ ಹೇಳಿದ್ದಕ್ಕೆ ಅವತ್ತು ಈಸ್ಕೊಳ್ಳಿಲ್ಲ ಅಂತಂದರೆ ಏನಾಯಿತು ಪಾರ್ಥ, ಇವತ್ತು ನಾನು ಇಸ್ಕೊತೀನಿ, ಇವತ್ತು ನನಗೆ ನಿಮ್ಮ ಪ್ರೀತಿ ಅರ್ಥ ಆಗಿದೆ, ಇವತ್ತು ಪ್ರೀತಿಯಿಂದನೇ ಇಸ್ಕೊತೀನಿ ಅಂತ ಹೇಳಿ ಈಸ್ಕೊಂಡು ಮೈ ಮೇಲೆ ಹಾಕಿ ತುಂಬಾ ಚೆನ್ನಾಗಿದೆ ಪಾರ್ಥ ಅಂತ ಹೇಳ್ತಾಳೆ. ಅದಕ್ಕೆ ಅರ್ಜುನ್ಗೆ ಆಶ್ಚರ್ಯ ಆಗಿ ಏನಂದ್ರಿ ನೀವು, ಪಾರ್ಥ ಅಂದ್ರ, ಮತ್ತೆ ನೀವು ನನ್ನನ್ನು ಪಾರ್ಥ ಅಂತ ಹೇಳಿದ್ದಕ್ಕೆ ಹೌದು ಪಾರ್ಥ, ನಾನು ನಿಮ್ಮನ್ನು ಪಾರ್ಥ ಅಂತ ಹೇಳಿದೆ ಅಂತ ಹೇಳಿದ್ದಕ್ಕೆ ಹಾಗಾದರೆ ನೀವು ನನ್ನ ಪ್ರೀತಿನ ಮತ್ತೆ ಒಪ್ಕೊಂಡ್ರ ಅಂತ ಅರ್ಜುನ್ ಕೇಳ್ತಾನೆ. ಅದಕ್ಕೆ ಭಾರ್ಗವಿ ಹೌದು ಪಾರ್ಥ, ಮತ್ತೆ ನಾನು ನಿನ್ನ ಪ್ರೀತಿನ ಅರ್ಥ ಮಾಡ್ಕೊಂಡೆ, ಒಪ್ಕೊಂಡೆ, ನಿನ್ನ ನಿಷ್ಕಲ್ಮಶವಾದಂಥ ಪ್ರೀತಿ ನನಗೆ ಇವಾಗ ನನ್ನ ಕಣ್ಣು ತೆರೆಸ್ತು, ಅರ್ಥ ಆಯಿತು, ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅಂತ ತುಂಬಾ ಕನ್ಫ್ಯೂಷನ್ನಿಂದ ನಾನು ನಿನ್ನನ್ನು ಅನುಮಾನ ಪಟ್ಬಿಟ್ಟೆ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು, ನಿನ್ನ ಪ್ರೀತಿ ನನಗೆ ಕಣ್ತರಿಸಿದೆ ಅಂತ ಹೇಳಿ ಅವನ್ನ ತಪ್ಕೊತಾಳೆ. ಪಾರ್ಥಗೂ ತುಂಬಾ ಖುಷಿ ಆಗುತ್ತೆ, ನೀವು ನನ್ನ ಪ್ರೀತಿನ ಆಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ, ನನಗೆ ಅಷ್ಟೇ ಸಾಕು, ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಅವಳನ್ನ ತಪ್ಕೊತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.